BC ರೋಡಿನಲ್ಲಿ ಒಬ್ಬ ಮಹಿಳೆಯನ್ನು ಹತ್ಯೆ ಮಾಡಿದಂಥ ವಿಷಯವಾಗಿ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನಿಂದ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೇವೆ. ಇವತ್ತು ಮಹಿಳೆಯರು ಪುರುಷ ಪ್ರಧಾನ ಸಮಾಜದಲ್ಲಿ ಇವತ್ತು ಮಹಿಳೆಯರಿಗೆ ಒಂದು ಭಯದ ವಾತಾವರಣವನ್ನು ಉಂಟು ಮಾಡಿದ್ದಾರೆ. ಇವತ್ತು ಯುವಕರು ದೇಶವನ್ನು ಮುನ್ನಡೆಸಬೇಕಾದಂಥ ಯುವಕರು ಇವತ್ತು ಹತ್ಯೆ ಅಂತ ಒಂದು ಕಾರ್ಯಕ್ಕೆ ಇಳಿದದ್ದು ನಮಗೆ ಮಹಿಳೆಯರಿಗೆಲ್ಲರಿಗೂ ಕೂಡ ಒಂದು ಶೋಷನೀಯ. ಇದನ್ನು ನಾವು ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಮಹಿಳೆಯರ ಮೇಲೆ ನಡೀತಿರುವಂಥ ನಿರಂತರ ಹಿಂಸಾಚಾರ ಮತ್ತು ದೌರ್ಜನ್ಯವನ್ನು ಕೇವಲ ಅಪರಾಧ ಕೃತ್ಯವಾಗಿ ಮಾತ್ರ ನೋಡದೆ ಮಹಿಳೆಯರನ್ನು ಕೀಳಾಗಿ ಕಾಣುವ ಪುರುಷ ಪ್ರಧಾನ ಸಮಾಜ ಇವತ್ತು ಕೀಳು ಮನೋಭಾವ, ಸಾಮಾಜಿಕ ಅಸಮಾನತೆ ಮತ್ತು ಮಾನವೀಯ ಕೃತ್ಯಗಳಿಂದ ಕುಸಿತದ ಪರಿಣಾಮವನ್ನು ಇವತ್ತು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಈ ಘಟನೆ ಜನರನ್ನು, ಸಮಾಜದ ಜನರನ್ನು ಇವತ್ತು ಬೆಚ್ಚಿ ಬೀಳಿಸುವಂತಾಗಿದೆ. ಮಹಿಳೆಯರೆಲ್ಲರೂ ಕೂಡ ದಿಗ್ಭ್ರಮೆಗೊಂಡಿದ್ದಾರೆ. ಮನೆಯಲ್ಲಿರುವಂಥ ಹೆಣ್ಣು ಮಗಳನ್ನು ಇವತ್ತು ವಿದ್ಯಾಭ್ಯಾಸಕ್ಕಂತ ಕಳಿಸುವಂಥ ಪರಿಸ್ಥಿತಿ ಕೂಡ ಇವತ್ತು ತಂದೆ ತಾಯಿಯವರು ಇವತ್ತು ಭಯದ ವಾತಾವರಣದಲ್ಲಿದ್ದಾರೆ. ಅಂಥ ಸಮಾಜ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು? ಯುವಕರು ಇವತ್ತು ಯಾವ ದಾರಿಯನ್ನು ಹೋಗ್ತಾ ಇದ್ದಾರೆ, ದಾರಿಯಲ್ಲಿ ಅವರ ತಂದೆ ತಾಯಿಯವರಿಗೆ ಅವರು ಏನು ಸಂದೇಶ ಕೊಡ್ತಾ ಇದ್ದಾರೆ? ಕಳೆದ 3 ವರ್ಷದ ಹಿಂದೆ ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬ ಒಳ್ಳೆಯ ಅಧಿಕಾರಿ ಅನ್ನು ಕೊಟ್ಟಂಥ ಸಮಯದಲ್ಲಿ ಇಲ್ಲಿ ನಡೀತಿರುವಂಥ ಕೋಮು ಗಲಭೆ ಇರಲಿ, ದೌರ್ಜನ್ಯ ಇರಲಿ, ಅದನ್ನೆಲ್ಲವನ್ನು ಕೂಡ ಮಟ್ಟ ಹಾಕಿದರು. ಆದರೆ ಇವಾಗ ಕೂಡ ಅದು ಪುನಃ ಚಿಗುರುಗೊಂಡಿದೆ. ಅದನ್ನು ನಿಲ್ಲಿಸಬೇಕಾಗಿರೋದು ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿಗಳ ಕೆಲಸ. ಇಲಾಖೆ ಕೂಡಲೇ ಈ ಒಂದು ಮಹಿಳೆಯನ್ನು ಅಡ್ಡಾಡಿಸಿ ಕೊಲೆ ಮಾಡಿದಂತ ನೋಡಿದರೆ ನಾವೆಲ್ಲ ಮೇಲೆ ಕೂತ್ಕೊಂಡಿದ್ದಂಥ ಮಹಿಳೆಯರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ? ಇವತ್ತು ಅವರ ಮನೆಯಲ್ಲಿ ಕೂಡ ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ತಾಯಿ ಇದ್ದಾರೆ, ಫ್ರೆಂಡ್ಸಿನವರಿದ್ದಾರೆ. ಅವರಿಗೂ ಕೂಡ ಏನು ಸಂದೇಶ ಕೊಡ್ತಾ ಇದ್ದಾರೆ? ಇವತ್ತು ಈ ಸಮಾಜದಲ್ಲಿ ಬೆಳಿಬೇಕಾದಂಥ ಯುವಕರು ಇವತ್ತು ಇದು ಪರಿಣಾಮವನ್ನು ಹೇಗೆ ಬೀರ್ತದೆ ಈ ಸಮಾಜದಲ್ಲಿ? ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದು ಒಳ್ಳೆ ಸಮಾಜ ಅಂತ ಎಲ್ಲರೂ ಕೂಡ ಗುರುತಿಸಿದರು. ಎಲ್ಲಿ ಹೋದರೂ ಕೂಡ ದಕ್ಷಿಣ ಕನ್ನಡದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಇವಾಗ ಒಳ್ಳೆ ವಾತಾವರಣ ಇದೆ ಅಂತ ಹೇಳಿದಂಥ ಎಲ್ಲರೂ ಕೂಡ ಇವತ್ತೊಂದು ಈ ಮೊನ್ನೆ ನಡೆದಂಥ ಘಟನೆಗೆ ಇವತ್ತೆಲ್ಲರೂ ಕೂಡ ಮಹಿಳೆಯರು, ಮನೆಯ ತಾಯಂದಿರು ಇವತ್ತು ಬೆಚ್ಚಿ ಬೀಳಿಸ್ತಾ ಇದ್ದಾರೆ. ಮಕ್ಕಳು ಮನೆಯಿಂದ ಹೊರಗೆ ಹೋದರೆ ಸಂಜೆ ಯಾವಾಗ ಬರ್ತಾಳೆ ಅಂತ ಎದೆಗೆ ಕೈ ಇಟ್ಟು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸರ್ಕಾರ 3 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿತ್ತು, ಒಳ್ಳೆ ಅಧಿಕಾರಿಯನ್ನು ಕೊಟ್ಟರು. ಈಗ ಯಾಕೆ ಹೀಗೆ ಆಗಿದೆ? ಇದಕ್ಕೆ ಕಾರಣರು ಯಾರು? ಕಾರಣದ ಕೈಗಳು ಯಾವುದು? ಅದು ಆಗಬಾರ್ದು. ತಂದೆ ತಾಯಿಯರು ಸಾಲ ಸೋಲ ಮಾಡಿ ದುಡಿದು ಅವರನ್ನು ಒಂದು ವಿದ್ಯಾಭ್ಯಾಸ ಕೊಟ್ಟು ಮುಂದೆ ನನಗೆ ಆಧಾರ ಆಗ್ತಾರಂತ ಮನೆ ಮಕ್ಕಳನ್ನು ಶಾಲೆಗೆ ಕಳಿಸಿ ಉದ್ಯೋಗವನ್ನು ಮಾಡಲಿ ಅಂತ ಹೇಳಿ ತಂದೆ ತಾಯಿಯರು ಇದು ಮಾಡ್ತಾರೆ. ಆದರೆ ಇವತ್ತು ಈ ಥರದ ಪರಿಸ್ಥಿತಿ ಆಯಿತು. ಮೊನ್ನೆ ನಡೆದಂಥ ಲಾವಣ್ಯ ಎಂಬ ಹುಡುಗಿ 21 ವರ್ಷ, ಅವಳು ಕಲಿತು
ಕೆಲಸಕ್ಕೆ ಸೇರಿ ಬರೀ 3 ತಿಂಗಳಾಗಿದೆ ಅಷ್ಟೇ. ತಂದೆ ತಾಯಿಯವರು ಬಹಳ ಖುಷಿಯಿಂದ ಮಗಳಿಗೊಂದು ಕೆಲಸ ಸಿಕ್ಕಿತ್ತು, ನಮಗೆ ಒಂದು ಆಧಾರ ಆಯ್ತಂತ ಒಳ್ಳೆ ಮನಸ್ಸಿಂದ ಇದ್ದರು. ಬೆಳಿಗ್ಗೆ ಹೋದವಳು ಸಂಜೆ ಈ ಥರ ಆಗಿ ಬಂದ್ಲಲ್ಲ ಅಂತ ಹೇಳುವಾಗ ಅವರ ಮನೆಗೆ ನಾವೆಲ್ಲರೂ ಎಲ್ಲ ಮಹಿಳೆಯರು ನಾವು ಅವರ ಮನೆಗೆ ಹೋಗಿದ್ದೆವು. ನಾವು ಅವರ ದುಃಖದ ವಾತಾವರಣವನ್ನು ನೋಡುವಾಗ ನಮಗೂ ಕೂಡ ದುಃಖವನ್ನು ಸಹಿಸಲಿಕ್ಕಾಗಲಿಲ್ಲ. ಅಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಪ್ರತಿಯೊಂದು ಮಹಿಳೆಯರು ಕೂಡ ಇವತ್ತು ಬೊಬ್ಬೆ ಹೊಡೆದು ಕೂಗಾಡ್ತಾ ಇದ್ರು, ಹೀಗೆ ಮಾಡಬಾರ್ದಿತ್ತು ಅವನು ಅಂತೇಳಿ. ಮುಂದಿನ ನಡೆ ಏನು? ಅವನು ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕು, ಕಠಿಣವಾದ ಶಿಕ್ಷೆ ಆಗಬೇಕು. ಅವನಿಗೆ ಯಾವ ಥರದಲ್ಲಿ ಕೂಡ ಬೇಲ್ ಸಿಗುವಂಥ ಪರಿಸ್ಥಿತಿ ಇರಬಾರ್ದು. ಸಾಕ್ಷಿ ಇಲ್ಲ ಅಂತ ಹೇಳಿ ಅವನನ್ನು ಬಿಡುಗಡೆ ಮಾಡಬಾರ್ದಂತ ನಾವೆಲ್ಲರೂ ಕೂಡ ಮಹಿಳೆಯರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರೆಲ್ಲರೂ ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೇವೆ ನಾವು ಅವರನ್ನು. ಕಾನೂನು, ನಮ್ಮ ದೇಶದ ಕಾನೂನು ಅಷ್ಟೊಂದು ಒಳ್ಳೆಯದಿಲ್ಲ. ಯಾಕಂತ ಹೇಳಿದರೆ ಹೊರ ದೇಶದಲ್ಲಿ ಯಾರು ಅತ್ಯಾಚಾರ ಮಾಡ್ತಾರೆ ಅವರನ್ನು ಆವಾಗಲೇ ಅರ್ಧ ಅವನ ಕುತ್ತಿಗೆಯನ್ನು ಹೊಯ್ಗೆಯಲ್ಲಿ ಮುಳುಗಿಸಿ ಕಲ್ಲಲ್ಲಿ ಹೊಡೆದು ಮಾಡುವಂಥ ವ್ಯವಸ್ಥೆ ಅಲ್ಲಿ ಇದೆ. ಆದರೆ ನಮ್ಮ ದೇಶದಲ್ಲಿ ಭಯದ ವಾತಾವರಣವನ್ನು ಹುಟ್ಟು ಹಾಕುವಂಥ ಮತ್ತು ಯಾರು ಕೃತ್ಯಕ್ಕೆ ಮಾಡ್ತಾರೆ ಅವರು ಮುಂದೆ ಅಂಥ ಒಂದು ಕೆಲಸವನ್ನು ಮಾಡದ ರೀತಿಯಲ್ಲಿ ಒಂದು ಕಾನೂನು ಜಾರಿಗೆ ತರಬೇಕು, ಕಾನೂನನ್ನು ತಿದ್ದುಪಡಿ ಮಾಡಬೇಕಂತ ನಾವು ಕೇಳಿಕೊಳ್ತಾ ಇದ್ದೇವೆ ಸರ್ಕಾರವನ್ನು. ಮೊನ್ನೆ ನಡೆದಂಥ ಬಸ್ ನಿಲ್ದಾಣ BC ರೋಡಲ್ಲಿ ಅಲ್ಲಿ ಬಹಳ ಭಯದ ವಾತಾವರಣವೇ. ರಾತ್ರಿ ಹೊತ್ತಲ್ಲಿ ಲೈಟ್ ಇಲ್ಲ, ಜನಗಳು ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಾರಿಗೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಲೈಟ್ ಇಲ್ಲದಿದ್ದರೆ ಅದನ್ನೊಂದು ಲೈಟ್ ಮಾಡಿಸುವಂಥ ಕೆಲಸ ಅಧಿಕಾರಿಗಳ ಕೆಲಸ ಇರಬೇಕು, ಅವರು ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ಲೈಟನ್ನು ಒದಗಿಸ್ಬೇಕು. ಮತ್ತು CC ಕ್ಯಾಮರಾ ಪ್ರತಿಯೊಂದು ಬಸ್ ಸ್ಟ್ಯಾಂಡಲ್ಲಿ ಕೂಡ CC ಕ್ಯಾಮರಾವನ್ನು ಅಳವಡಿಸಬೇಕಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇವತ್ತು ಒಬ್ಬ ಮನುಷ್ಯನನ್ನು ಯಾರನ್ನಾದರೂ, ಹುಡುಗ ಆದರೆ ಹುಡುಗಿ ಆದರೆ ಕೊಲ್ಲುವಾಗ ಬರೀ ಮೊಬೈಲಲ್ಲಿ ಫೋಟೋಶೂಟ್ ಮಾಡಿ ವಿಡಿಯೋ ಮಾಡೋದಲ್ಲ, ಅವರನ್ನು ಬಚಾವ್ ಮಾಡುವಂಥದ್ದು ಕೆಲಸ ನಮ್ಮಿಂದ ಆಗಬೇಕು. ಇವತ್ತು ಸಾರ್ವಜನಿಕರು ಬರೀ ವಿಡಿಯೋವನ್ನೇ ನೋಡಿ ವಿಡಿಯೋವನ್ನೇ ತೆಗೆದು ಅದನ್ನು ವೈರಲ್ ಮಾಡುವಂಥ ಕೆಲಸ ಇವತ್ತು ಆಗಬಾರ್ದು. ಸಮಾಜದಲ್ಲಿ ಅದನ್ನು ತಡೆಯುವಂಥ ಕೆಲಸ ಇವತ್ತು ಆಗಬೇಕು ಸಾರ್ವಜನಿಕರಿಂದ ಕೂಡ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಸಹೋದರಿ ಇವತ್ತು ಅತ್ತೆಯಾಗಿದ್ದಾರೆ, ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಕೂಡ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅವರ ದುಃಖವನ್ನು ಸಹಿಸುವಂಥ ಶಕ್ತಿ ಕೂಡ ಅವರ ಮನೆಯವರಿಗೆ ಕೊಡಲಿ. ಮುಂದಿನ ದಿನದಲ್ಲಿ ಇಂಥ ಭಯದ ವಾತಾವರಣ ಮತ್ತು ಹತ್ಯೆಗಳು ಆಗದ ರೀತಿಯಲ್ಲಿ ನಡೆದುಕೊಳ್ಬೇಕು. ಒಳ್ಳೆಯ ಸಂದೇಶ ನಮ್ಮ ನಾಯಕರಿಂದ ಸಿಗಬೇಕು ಅಂತ ಹೇಳುತ್ತಾ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಪರಿಹಾರ ಖಂಡಿತ ಅವರಿಗೆ ಕೊಡಲೇಬೇಕು. ನಾವು ಎಲ್ಲರೂ ಸೇರಿ ನಾವು ಅವರಿಗೆ ಪರಿಹಾರ ಕೊಡಬೇಕಂತ ಹೇಳಿ ಮುಖ್ಯಮಂತ್ರಿಗಳ ಹತ್ರ ನಾವು ಮನವಿಯನ್ನು ಮಾಡ್ತೇವೆ. ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ UT ಖಾದರ್ ಅವರು, ಆರೋಗ್ಯ ಸಚಿವರು, ಅವರು ಕೂಡ ಹೇಳಿದರು, ನೀವು ಎಲ್ಲರೂ ಸೇರಿ ಪತ್ರಿಕಾಗೋಷ್ಠಿ ಮುಗ್ದ ಕೂಡಲೇ ನೀವು ಅಲ್ಲಿ ಮನವಿಯನ್ನು ಸಲ್ಲಿಸಬೇಕು. ಅದರ ಜೊತೆಯಲ್ಲಿ ನಾನು ಇರ್ತೇನೆ ನಿಮ್ಮ ಜೊತೆ. ಆ ಮನೆಗೆ ಅವ್ರಿಗೆ ಸರ್ಕಾರದಿಂದ ಸಿಗುವಂಥ ಪರಿಹಾರ ಕೊಡಿಸುವಂಥ ಕೆಲಸ ನಿಮ್ಮ ಜವಾಬ್ದಾರಿ ಆಗಬೇಕಂತ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ನಾವು ಅದನ್ನು ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾರೆ. ಇಲ್ಲ, ಕಳೆದ ಮೂರು ವರ್ಷದಿಂದ ಅದೆಲ್ಲ ಆಗಲೇ ಇಲ್ಲ. ಆಗಿತ್ತಾ? ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆಯನ್ನು ಮಟ್ಟ ಹಾಕಿದ್ದಾರೆ. ಇಲ್ಲಿ ಕೂಡ ಗಾಂಜಾವನ್ನು ಕೂಡ ಹಿಡಿಯುವಂಥ ಎಷ್ಟೋ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ 5 ಕೋಟಿದೊಂದು ಗಾಂಜಾವನ್ನು ಹಿಡಿದ್ರು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಇರಲೇ ಇಲ್ಲ. ಇವಾಗ ಏನಾಗಿದೆ ಅಂತ ಹೇಳಿಕೆನೆ ನಾವು ಅದನ್ನು ಏನು ಹೇಳಿಕೆ ಅಂತ ನಮಗೆ ಸಹ ಗೊತ್ತಾಗ್ತಾ ಇಲ್ಲ. ಯಾಕೆ ಹೀಗೆ ಆಗ್ತಾ ಇದೆ?
ಈಗ ಮುಖ್ಯಮಂತ್ರಿ ಮಾತ್ರ ಬದಲಾಗಿದೆ, ಅಧಿಕಾರಿಗಳು ಅವರೇ ಇದ್ದಾರೆ. ಅಧಿಕಾರಿಗಳದ್ದು ಜವಾಬ್ದಾರಿ ಇದೆ, ಎಲ್ಲವನ್ನು ಸಹ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೋಡಿ ಇನ್ನೂ ಕಠಿಣವಾದ ಕಾನೂನನ್ನು ತರ್ತಾರೆ, ಅಧಿಕಾರಿಗಳಿಗೆ ಕೂಡ ಒಳ್ಳೆಯ ಸಂದೇಶವನ್ನು ಕೊಡ್ತಾರಂತ ನಾನು ಹೇಳಿಕೆ ಇಲ್ಲ ಸರ್, ಅದು RSSನ ಬಗ್ಗೆ ನಮಗೇನು ಗೊತ್ತಿಲ್ಲ, ಅದೆಲ್ಲ ವಿಷಯ ನಮಗೆ ನೀವೇ ನೋಡ್ತಾ ಇದ್ದೀರಿ ಪತ್ರಿಕಾ ಮಾಧ್ಯಮದಲ್ಲಿ ಅಷ್ಟೆಲ್ಲ ಒಳ್ಳೆ ವಾತಾವರಣ ಇದೆ ಅಂತ ನೀವೇ ಬರೆದಿದ್ದೀರಿ, ನಾವು ಓದಿದ್ದೇವೆ. ಈಗ ಮಾತ್ರ ಅದು 1-2 ದಿನದಲ್ಲಿ ಆಗಿದೆ. ಯಾಕಂತ ಹೇಳಿದರೆ ಇಬ್ಬರದು ಸಹ ಅದು ಏನಂತ ಇರ್ಬೋದು, ಇಬ್ಬರದು ಸಹ ತಪ್ಪಿರ್ಬೋದು. ರಾಜ್ಯದಿಂದ ತಿದ್ದುಪಡಿಯನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ಬೇಕಲ್ಲದು. ಥ್ಯಾಂಕ್ ಯು, ಧನ್ಯವಾದಗಳು.